ಇವತ್ತು ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಸಾಯೀಶ ಶರಣಂ ಶರಣಂ ಸಾಯೀಶ ಸಾಯೀಶ ಶರಣಂ ಶರಣಂ ಸಾಯೀಶ ಗಣೇಶ ಶರಣಂ ಶರಣಂ ಗಣೇಶ. ಈ ಮುಂದಿನ ಸಂಚಿಕೆಯನ್ನು ನೀವೆಲ್ಲರೂ ನೋಡಿ ನಿಮ್ಮ ಕಡೆಯವರೆಗೂ ಹೇಳಿ. ಇಂದಿನ ವಿಷಯ ತುಂಬ ಮುಖ್ಯವಾದದ್ದು, ಅದರಿಂದ ತುಂಬ ನೀವು ಸಾಂಗವಾಗಿ ಅದನ್ನು ವಿಮರ್ಶೆಯಿಂದ ನೋಡಿ. ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಈಗ ಮೊದಲನೇ 2 ಶ್ಲೋಕ ಭಜಗೋವಿಂದಂ ಅಂತ ಹೇಳ್ತಾ ಇದ್ದೀನಿ, ಅದನ್ನು ಕೇಳಿಸ್ಕೊಳ್ಳಿ. ಆಮೇಲೆ ಮುಂದೆ ಯೋಗ ವಿಜ್ಞಾನಕ್ಕೆ ಹೋಗೋಣ. 3ನೇದು ಅಂಗಂ ಗಲಿತಂ ಫಲಿತಂ ಮುಂಡಂ ದಮನ ವಿಹೀನಂ ಜಾತಂ ತುಂಡಂ ವೃದ್ಧ್ಯಾತಿ ಗೃಹಾದಿತ್ವಾದಂಡಂ ತದಪಿ ನ ಮುಂಚತ್ಯಾಶಾ ಪಿಂಡಂ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ಪಾದರ ಶಿಷ್ಯರು ಯಾರಿಗೆ, ಆ ವೈಶ್ಯನಿಗೆ ಶರೀರವೆಲ್ಲವೂ ಮುಪ್ಪಿನಿಂದ ಗಲಿತವಾಗಿ, ಅಂದರೆ ಮುಪ್ಪಿನಿಂದ ಕೃಶವಾಗಿಬಿಟ್ಟಿದೆ. ಹಾಗಾದರೂ ಬಾಯಲ್ಲಿ ಹಲ್ಲು ಬಿದ್ದು ಹೋಗಿ, ಬಾಯಲ್ಲಿ ಹಲ್ಲು ಒಂದೂ ಇಲ್ಲ, ಮುದುಕನು ಕೋಲೂರಿ ತಿರುಗಾಡುತ್ತಿದ್ದರೂ, ಕೋಲೂರ್ಕೊಂಡು ತಿರುಗಾಡ್ತಾ ಇದ್ದರೂ ಸಹ ಅವನ ಆಸೆ ಎಂಬ ಬಂಧನ ಬಿಡುವುದಿಲ್ಲ. ಅವನು ವಯಸ್ಸಾಗಿದ್ದರೂ ಆಸೆ ಅನ್ನೋದನ್ನು ಬಿಡೋದಿಲ್ಲ. ಅಗ್ರೇ ವಾಹ್ನಿ ಪೃಷ್ಠೇ ಭಾನು ರಾತ್ರೌ ಚುಬುಕು ಸಮರ್ಪಿತ ಜಾನು ಕರತಲ ಭಿಕ್ಷಾತೃ ತಲವಾಸಃ ತದಪಿ ನ ಮುಂಚತ್ಯಾಶ ಪಾಶಃ. ಮುಂದೆ ಹೇಳ್ತಾರೆ, ಸಂಜೆ ಅಥವಾ ಬೆಳಗ್ಗೆ ಬೆಂಕಿ ಚಳಿಯಾದಾಗ ಬೆಂಕಿ ಕಾಯಿಸ್ಕೊಳ್ತಾ ಇರ್ತಾರೆ. ಸೂರ್ಯ ಬಂದಾಗ ಹಿಂದೆ ಸೂರ್ಯ ಇರುವಂತೆ ಸೂರ್ಯ ಹಿಂದೆ ಇರ್ತಾನೆ. ಬೆಂಕಿ ಕಾಯಿಸ್ಕೊಳ್ಳೋ ರೀತಿ ಇದ್ರೂ ಬೆಚ್ಚಗೆ ಕುಳಿತು ರಾತ್ರಿಯಲ್ಲಿ ಮೊಣಕಾಲುಗಳ ಸಂದಿನಲ್ಲಿ, ರಾತ್ರಿ ಅವನಿಗೆ ಭಿಕ್ಷೆ ಬೇಡೋದು ಇನ್ನೇನು ಕೆಲಸ, ಪಾಪ ಇರೋಕ್ಕೆ ಮನೆ ಇರಲ್ವಲ್ಲ. ರಾತ್ರಿಯ ಮೊಣಕಾಲುಗಳ ಸಂದಿಗೆ, ನಮ್ಮ ಮಂಡಿಗಳ ಸಂದಿಯಲ್ಲಿ ತಲೆ ಇಟ್ಕೊಂಡು ಗಲ್ಲ ಬಿಟ್ಟು ಮಲಗಿ ಅಲ್ಲಿ ಮಲ್ಕೊಂಡಿರ್ತಾನೆ ಆ ಮುದುಕ. ಬೆಳಗಾಗಲು ಕೈ ನೀಡಿ, ಬೆಳಗಾಗಿದ ತಕ್ಷಣ ಕೈ ನೀಡಿ ಭಿಕ್ಷವನ್ನು ತಂದು, ಆ ಭಿಕ್ಷವನ್ನು ತಗೊಂಡು ಬಂದು ಮರದ ಬುಡದಲ್ಲೇ ವಾಸ ಮಾಡುವ ಮನುಷ್ಯನಿಗೂ ಆಸೆ ಬಿಡುವುದಿಲ್ಲ. ಒಬ್ಬ ಭಿಕ್ಷಕನಿಗೂ ಕೂಡ ಆಸೆ ಅನ್ನೋದು, ಇನ್ನೂ ನಾನು ಬದುಕಬೇಕು, ನಾನು ಏನಾದರೂ ಪರವಾಗಿಲ್ಲ ಅನ್ನೋ ಆಸೆ ಅವನಿಗೆ ಬಿಡಲ್ಲ. ಅದರಿಂದ ಇವನ್ನೆಲ್ಲ ಬಿಟ್ಟು ಗೋವಿಂದನ ಪಾದವನ್ನು ಭಜಿಸಿ ಅಂತ ಅವ್ರ ಶಿಷ್ಯರು ಎಲ್ರಿಗೂ ಕರೆ ಕೊಟ್ಟಿದ್ದಾರೆ. ಅದನ್ನು ನಾವು ಎಲ್ಲರೂ ಪಾಲಿಸೋಣ. ಆಸೆ ಬೇಕು, ಅದರ ಅತಿಯಾಗಿ ಆಸೆ ಇಟ್ಕೋಬಾರ್ದು. ವಯಸ್ಸಾದ ಕಾಲದಲ್ಲಾದರೂ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿ ಅಂತವರು ನಮಗೆ ಕರೆ ಕೊಡ್ತಾ ಇದ್ದಾರೆ. ಮುಂದಿನ ವಿಷಯ ಇವತ್ತಿಂದು 11ನೇ ಸೂತ್ರ ಯಾವುದು ಅಂದರೆ, ಇದು ಅಷ್ಟೇ ವೀಕ್ಷಕರೇ, ಈ ಯೋಗ ಸೂತ್ರದಲ್ಲಿ ತುಂಬ ನಾವು ದೈವವನ್ನು ಯಾವ ರೀತಿ ಸಾಕ್ಷಾತ್ಕಾರ ಮಾಡ್ಕೋಬೇಕು. ದೈವ ಅಂದರೆ ಇಲ್ಲಿ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಒಂದು ಬೆಳಕು. ಅದನ್ನು ನಾವು ಪಡ್ಕೊಳ್ಬೇಕಾದ್ರೆ
ಏನೇನು ಮಾಡಬೇಕು ಅನ್ನೋ ವಿಷಯವನ್ನು ಯೋಗ ಮತ್ತು ವಿಜ್ಞಾನ ಎರಡು ಜೊತೆಯಲ್ಲೇ ಇದೆ. ಅದನ್ನು ನಾವು ಗಮನ ಇಟ್ಟು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಆಗ ಅದರ ಸ್ವಾರಸ್ಯ ನಮಗೆ ಅರ್ಥ ಆಗುತ್ತೆ. ನೀವು ಇದನ್ನು ನೋಡಿ ತಿಳ್ಕೊಳ್ಳಿ, ನಿಮ್ಮ ಕಡೆಯವರೆಗೂ ಹೇಳ್ತಾ ಇರ್ರಿ. ಪ್ರತಿಯೊಬ್ಬರಿಗೂ ಇದು ಅವಶ್ಯ ಬೇಕಾಗಿರುತ್ತೆ ಅಂತ ಮುಂದಿನ ವಿಷಯಕ್ಕೆ ಹೋಗೋಣ. 11ನೇ ಸೂತ್ರ, ಅನುಭೂತಿ ವಿಷಯ ಸಂಪ್ರಮೋಷಃ ಸ್ಮೃತಿ. ಅನುಭೂತ ಅಂದರೆ ಅನುಭವಿಸಿದ ವಿಷಯ ವಸ್ತು, ಅಸಂಪ್ರಮೋಷಃ ಕಳ್ಳತನವಲ್ಲದ್ದು, ಹೊರಟು ಹೋಗಲು ಅಥವಾ ತಪ್ಪಿಸಿಕೊಳ್ಳಲು ಬಿಡದಿರುವುದು. ಸ್ಮೃತಿ ಅಂದರೆ ನೆನಪು. ಇದಕ್ಕೆ ಅರ್ಥ ಅನುಭವಿಸಿಯಾದ ಒಂದು ವಿಷಯ ಅಥವಾ ವಸ್ತುವನ್ನು ಹೊರಟು ಹೋಗಲು ಬಿಡದಿರುವುದೇ ಸ್ಮೃತಿ. ಅಂದರೆ ಒಂದು ವಿಷಯನ ಯಾವುದೋ ನಾವು ಅನುಭವ ಪಡ್ಕೊಂಡಿರ್ತೀವಿ, ಒಂದು ವಿಷಯದಲ್ಲಿ ಯಾವುದೋ ಒಂದು ತಗೊಂಡಿರ್ತೀವಿ, ಅದನ್ನು ಬಿಡದೇನೆ ಅದನ್ನೇ ಇಟ್ಕೊಂಡು ಅದನ್ನು ಕಳ್ಕೊಳ್ಳೋಕ್ಕೂ ಇಷ್ಟಪಡ, ಅದು ಹೊರಟೋಗ್ಬಿಟ್ರೆ ಅಯ್ಯೋ ಹೋಯ್ತಲ್ಲ ಅಂತ ಯೋಚನೆ ಮಾಡೋದು. ಅದಕ್ಕೆ ಅವರು ಹೇಳೋದು, ಅನುಭವಿಸಿಯಾದ ಒಂದು ವಿಷಯ ಅಥವಾ ವಸ್ತುವನ್ನು ಹೊರಟು ಹೋಗಲು ಬಿಡದಿರುವುದೇ ಸ್ಮೃತಿ. ಅದನ್ನೇ ನೆನೆಸ್ಕೋತಾ ಇರೋದು, ಹೋಯ್ತಲ್ಲ ಅನ್ನೋದು. ಮುಂದೆ ಕಳೆದು ಹೋದ ಒಂದು ಅನುಭವವನ್ನು ಜ್ಞಾಪಿಸಿಕೊಳ್ಳುವಾಗ ಯಾವುದೋ ಒಂದು ಕಳೆದೋಗಿರುತ್ತೆ, ಅದನ್ನು ನಾವು ಜ್ಞಾಪಿಸ್ಕೊಳ್ತಾ ಇರೋ ನಡೀತಕ್ಕಂಥ ಮಾನಸಿಕ ಪ್ರಕ್ರಿಯೆ ವಿಚಿತ್ರವಾದುದು. ಅದನ್ನು ನೆನಪು ಮಾಡಿಕೊಂಡದೇ ಒಂದು ವಿಚಿತ್ರ ಮನಸ್ಸಲ್ಲಿ. ಸ್ಮೃತಿಯನ್ನು ಒಂದು ಬಗೆಯ ಚಿತ್ತವೃತ್ತಿಯೆಂದು ಪರಿಗಣಿಸಲು ಕಾರಣವನ್ನು, ಇದು ಚಿತ್ತವೃತ್ತಿ ಅಂತ ಹಿಂದೆಯೇ ಹೇಳಿದೆ. ಸ್ಮೃತಿ ಅದು ಹಿಂದಿನ ಸೂತ್ರದಲ್ಲಿ 9ನೇ ಸೂತ್ರದಲ್ಲಿ ಬಂದಿದೆ. ಕಾರಣವನ್ನು 9ನೇ ಸೂತ್ರದ ವಿವರಣೆಯಲ್ಲಿ ಹಿಂದೆಯೇ ತಿಳಿಸಿದೆ. ಅದು ಶಬ್ದಜ್ಞಾನಾನುಪಾತಿ ವಸ್ತು ಶೂನ್ಯ ವಿಕಲ್ಪ ಅಂತ ಹೇಳಿದೆಯಲ್ವಾ, ಅದು ಹಿಂದಿನ ಅನುಭವಗಳನ್ನು ಮನಸ್ಸಿನಲ್ಲಿ ಉಳಿಸಿಟ್ಟುಕೊಳ್ಳುವುದನ್ನು, ಮನಸ್ಸಲ್ಲಿ ಒಂದು ಅನುಭವವನ್ನು ತಿಳಿಸ್ತೀನಿ. ಹಿಂದಿನ ಅನುಭವಗಳನ್ನು ಮನಸ್ಸಿನಲ್ಲಿ ಉಳಿಸಿಟ್ಟುಕೊಳ್ಳುವುದನ್ನು, ಹಿಂದೆ ನಡೆದಿರುತ್ತಲ್ಲ ಆ ಅನುಭವವನ್ನು ಮನಸ್ಸಲ್ಲಿ ಉಳಿಸ್ಕೊಂಡು ಎಂದು ನಿರೀಕ್ಷಿಸಿದ್ದಾರೆ. ಸ್ಮೃತಿ ಅನ್ನೋದು ಜ್ಞಾಪಕ, ಅದನ್ನೇ ಜ್ಞಾಪಿಸ್ಕೊಳ್ತಾ ಇರೋದು. ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದರೆ, ಈ ಅನುಭವಗಳ ಕೇವಲ ಗುರುತುಗಳು ಅಥವಾ ಸಂಸ್ಕಾರಗಳು ಮಾತ್ರ. ಸಂಸ್ಕಾರ ಅನ್ನೋದು ಹಿಂದಿನಿಂದ ಬಂದಿರುತ್ತೆ. ಆ ಸಂಸ್ಕಾರಗಳು ಅಥವಾ ಗುರುತುಗಳು ಅಂತ ನಾವು ಪರಿಗಣಿಸ್ತಾರೆ. ಇಲ್ಲಿ ಯೋಗದಲ್ಲಿ ಸಂಸ್ಕಾರ ಅಂದ್ರೇ ಗುರುತು, ಅದರಂತೆಯೇ ನಮ್ಮ ಮನಸ್ಸು ನಡೆಯೋದು, ನಮ್ಮ ಸ್ವಭಾವನೂ ಹಾಗೇ ಇರುತ್ತೆ. ಮನಸ್ಸಿನಲ್ಲಿ ಉಳಿದುಕೊಂಡಿರುತ್ತವೆ. ಈ ರೀತಿ ಅನುಭವಗಳು ಕೇವಲ ಸಂಸ್ಕಾರಗಳಾಗಿ ಉಳಿಯೋದು ಯಾವಾಗ ಅಂದರೆ, ಅಂತಸ್ಥ ರೂಪದಲ್ಲಿ ಇರುವವರೆಗೂ ಅದು ಒಳಗಡೆನೇ ಇರುತ್ತೆ, ಮೇಲೆ ಕಾಣಿಸ್ಕೊಳ್ಳಲ್ಲ. ಅವನ್ನು ಚಿತ್ತವೃತ್ತಿಗಳೆಂದು ಪರಿಗಣಿಸಲಾಗುವುದಿಲ್ಲ. ಇದನ್ನು ಚಿತ್ತವೃತ್ತಿ ಅಂತ ಕರೆಯೋಕ್ಕೆ ಬರೋದಿಲ್ಲ. ಅದು ಮೇಲೆ ಬಂದರೆ, ಅದು ಕಾಣಿಸ್ಕೊಂಡಾಗ ಮಾತ್ರ ಈ ಅಂತಸ್ಥ ಸಂಸ್ಕಾರಗಳು ತಮ್ಮ ಕ್ರಿಯಾಸ್ಥಿತಿಗೆ, ತಮ್ಮ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ಪರಿವರ್ತಿತವಾಗಿ, ಅದೇ ಬದಲಾವಣೆಯಾಗಿ ಮಾನಸಿಕ ಚಿತ್ರಗಳಾದಾಗ, ಮನಸ್ಸಿನಲ್ಲಿ ತನ್ನ ವಿಷಯನ ಗಳಿಸಿದಾಗ, ಅದೇ ಹೊರಗಡೆ ತಿಳಿಸಿದಾಗ ಅದು ಮಾತ್ರ ಅವನ್ನು ಚಿತ್ತವೃತ್ತಿಗಳೆಂದು ಪರಿಗಣಿಸಬೇಕಾಗುತ್ತದೆ. ಇದು ಮುಂದೊಂದು
ಹೀಗಿದ್ದಾಗ ಮಾತ್ರ ಪರಿಗಣನೆಗೆ ಕಾಣಿಸ್ಕೊಂಡಾಗ ಸಂಸ್ಕಾರದ್ದು ಇದು ಏನಂತ ಹೇಳ್ತಾರೆ, ಅವನ್ನು ಚಿತ್ತವೃತ್ತಿಗಳ ಸಾಲಿಗೆ ಸೇರಿಸ್ತಾರೆ. ಮುಂದಿನ ಸೂತ್ರ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸ ಮಾಡೋದು, ಅಭ್ಯಾಸ ಮಾಡುವುದರಿಂದ ವೈರಾಗ್ಯಾಭ್ಯಾಂ ಮತ್ತು ವೈರಾಗ್ಯದಿಂದ, ಅಂದರೆ ಆಶರಾಹಿತ್ಯದಿಂದ, ಆಸೆನೇ ಇಟ್ಕೋಬಾರ್ದು, ನಿಸ್ಸಂಗದಿಂದ, ಸಂಘ ಇಲ್ಲದೇ ಒಳ್ಳೆ ಸಂಘ ಇರಬೇಕು, ಇಲ್ಲಾಂದರೆ ಏಕಾಂತವಾಗಿ ಅದನ್ನು ಅಭ್ಯಾಸ ಮಾಡಬೇಕು. ತತ್ವ ನಿರೋಧ, ತನ್ನಿರೋಧ, ಅದನ್ನು ತಡೆಯೋದು, ಯಾವುದು ಬರದೇ ಇರೋ ಹಾಗೆ ತಡೀತೀವಲ್ಲ ಅದು ನಿರೋಧ. ಅದರ ಅದನ್ನು ಚಿತ್ತವೃತ್ತಿ ಅಂತ ಹತೋಟಿಯಲ್ಲಿ ಅದುಮುವಿಕೆ, ಬರದೇ ಇರೋ ಹಾಗೆ ತಡೆಯೋದು. ಅರ್ಥ ಅಭ್ಯಾಸ ಮತ್ತು ವೈರಾಗ್ಯಗಳ ಮೂಲಕ. ಅಭ್ಯಾಸ ಅಂದ್ರೇನು? ಅಭ್ಯಾಸ ಮತ್ತು ವೈರಾಗ್ಯಗಳ ಮೂಲಕ ಅವುಗಳ ಚಿತ್ತವೃತ್ತಿಗಳ ನಿರೋಧ. ಯಾವುದು ನಮಗೆ ಚಿತ್ತವೃತ್ತಿ ಅಂತ ಅನಿಸುತ್ತೋ ಅವುಗಳನ್ನು ಅಭ್ಯಾಸ ಮಾಡ್ತಾ ಇರಬೇಕು. ಮುಂದೆ ಚಿತ್ತವೃತ್ತಿ ಆಯ್ತಲ್ಲ, ಚಿತ್ತವೃತ್ತಿಗಳನ್ನು ನಿರೋಧಿಸಬೇಕಾದರೆ, ಅದನ್ನು ತಡಿಬೇಕಾದರೆ ಏನು ಮಾಡಬೇಕು? ಅವಿರತವಾದ ಅಭ್ಯಾಸ ಮತ್ತು ಅವಿರತವಾಗಿ ಅಭ್ಯಾಸ ಮಾಡಬೇಕು. ಸ್ಥಿರವಾಗಿ ವೈರಾಗ್ಯಗಳು ಅಗತ್ಯ, ಸ್ಥಿರವಾದ ವೈರಾಗ್ಯನೂ ಇದಕ್ಕೆ ಅಗತ್ಯ ಬೇಕು. ಈ ಶಬ್ದಗಳು ಬಹಳ ಸರಳವಾಗಿ ಕಾಣಿಸುತ್ತವೆ, ಕೇಳೋಕ್ಕೆ ತುಂಬ ಸರಳವಾಗಿದೆ, ಹೇಳೋಕ್ಕೂ ತುಂಬ ಸರಳ ಇದೆ. ಆದರೆ ಈ ಶಬ್ದಗಳಲ್ಲಿ ಮಹತ್ತರವಾದ ಇಚ್ಛಾಶಕ್ತಿಯ ಪ್ರಯೋಗ. ಅಂದರೆ ಇಚ್ಛಾಶಕ್ತಿ ನಾವು ಇಷ್ಟಪಟ್ಟು ಏನೇನು ಇಚ್ಛೆ ಪಡ್ತೀವೋ ಆ ಪ್ರಯೋಗವನ್ನು, ಹಾಗೆ ವಿವಿಧ ಸಾಧನ ಕ್ರಮಗಳು, ಏನೇನು ಸಾಧನೆ ಮಾಡಬೇಕು ಅನ್ನೋ ಕ್ರಮಗಳು ಇದೆ, ಒಳಗೊಂಡಿವೆ. ಇವೆರಡು ಶಬ್ದಗಳನ್ನು ಮುಂದಿನ ಸೂತ್ರಗಳಲ್ಲಿ ನಿರೂಪಿಸಿದ್ದಾರೆ. ಈ ಶಬ್ದಗಳನ್ನು ಮುಂದಿನ ಸೂತ್ರದಲ್ಲಿ ನಿರೂಪಿಸಿದ್ದಾರೆ. ಆದರೆ ಈ ಗ್ರಂಥವನ್ನು ಬರೀ ಒಂದೊಂದು ಸೂತ್ರ ಹೇಳಲ್ಲ, ಈ ಪೂರ್ತಿ ಗ್ರಂಥವನ್ನು ನಾವು ಗಮನ ಇಟ್ಟು ಅದನ್ನು ಪರಿಷ್ಕರಣೆ ಮಾಡ್ಕೋಬೇಕು, ಪರಿಶೀಲನೆ ಮಾಡಬೇಕು. ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ, ಈ ಪುಸ್ತಕವನ್ನು ಪೂರ್ತಿ ಅಧ್ಯಯನ ಮಾಡಿದ ಮೇಲೆ ಮಾತ್ರ ಇವುಗಳ ಅಭ್ಯಾಸ ಮತ್ತು ವೈರಾಗ್ಯ, ಅಭ್ಯಾಸ ಅಂದ್ರೇನು, ವೈರಾಗ್ಯ ಅಂದ್ರೇನು, ಪೂರ್ಣ ಅರ್ಥವನ್ನು ಗ್ರಹಿಸಲು ಸಾಧ್ಯ. ಇವನ್ನೆಲ್ಲ ತಿಳ್ಕೊಬೇಕಾದ್ರೆ ಪೂರ್ಣ ಅರ್ಥ ಪುಸ್ತಕ ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕು. ಮುಂದಿನ ಸೂತ್ರ ತತ್ರ ಸ್ಥಿತೋ ಯತ್ನೋಭ್ಯಾಸ ಅನ್ನೋ ಸೂತ್ರ 13ನೇದು. ತತ್ರ ಅಲ್ಲಿ, ಆ ಸ್ಥಿತಿಯಲ್ಲಿ, ಸ್ಥಿತೋ ಭದ್ರವಾಗಿ ಅಥವಾ ದೃಢವಾಗಿ ನೆಲೆಸಲು ಯತ್ನ, ಪ್ರಯತ್ನ, ಅಭ್ಯಾಸ. ಅರ್ಥ ಅದಕ್ಕೆ ಆ ಚಿತ್ತವೃತ್ತಿ ನಿರೋಧದ ಸ್ಥಿತಿಯಲ್ಲಿ, ಆ ಚಿತ್ತವೃತ್ತಿ ನಿರೋಧದ ಸ್ಥಿತಿಯಲ್ಲಿ ದೃಢವಾಗಿರಬೇಕು, ಅಲ್ಲಿ ನೆಲೆಸಬೇಕು, ನೆಲೆ ಆಗಬೇಕು. ಮಾಡಬೇಕಾದ ಪ್ರಯತ್ನವೇ ಅಭ್ಯಾಸ. ಅದು ಎಷ್ಟು ಪ್ರಯತ್ನದಿಂದ ಅಭ್ಯಾಸ ಮಾಡ್ತೀವೋ ಅಷ್ಟು ನಮಗೆ ಆ ಸೂತ್ರದ ಅರ್ಥ ಗೊತ್ತಾಗ್ತಾ ಇರುತ್ತೆ. ಅಭ್ಯಾಸವೆಂದರೇನು? ಎಲ್ಲ ಚಿತ್ತವೃತ್ತಿಗಳು ನಿರೋಧಿಸಲ್ಪಟ್ಟಾಗ, ಎಲ್ಲ ಚಿತ್ತವೃತ್ತಿಗಳು ನಿರೋಧ ಆದಾಗ, ತಡೆಗಟ್ಟಿದಾಗ, ನಮ್ಮ ಹತೋಟಿಗೆ ಬಂದಾಗ ಸಾಧಕನು ಒಂದು ಅದ್ಭುತವಾದ ಮಹೋನ್ನತ ಸ್ಥಿತಿಯನ್ನು ತಲುಪುತ್ತಾನೆ. ಯಾವುದೋ ಒಂದು ಉನ್ನತವಾದ ಸ್ಥಿತಿಗೆ ಆ ಸಾಧಕ ತಲುಪ್ತಾನೆ. ಆ ಸ್ಥಿತಿಯಲ್ಲಿ ಸತ್ಯದ ಜ್ಯೋತಿ ನಮಗೆ
ಜಾಜ್ವಲ್ಯಮಾನವಾಗಿ ಪ್ರಕಾಶವಾಗಿ ಒಂದೇ ಸಮನೆ ಪ್ರಕಾಶಿಸುತ್ತಿರುತ್ತದೆ. ಅದನ್ನು ನಾವು ಈ ಅಭ್ಯಾಸದಿಂದ ಆ ಬೆಳಕನ್ನು, ನಮ್ಮ ಹೃದಯದಲ್ಲಿರತಕ್ಕಂಥ ಬೆಳಕನ್ನು ಕಾಣಬಹುದು. ಇಂತಹ ಒಂದು ಸ್ಥಿತಿಯನ್ನು ಪಡೆಯಲು ಮಾಡುವ ಸಮಸ್ತ ಪ್ರಯತ್ನವನ್ನು ಅಭ್ಯಾಸ ಎಂದು ಕರೆಯಬೇಕು. ಇದನ್ನು, ಈ ಸತ್ಯವನ್ನು ಕಂಡ್ಕೋಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಬೇಕೋ ಅದಕ್ಕಾಗಿ ಅದು ಅಭ್ಯಾಸ. ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿದ್ರೆ ಅದು ನಮಗೆ ಕಾಣಿಸುತ್ತೆ, ಆ ಜ್ಯೋತಿ ಅನ್ನೋದು. ಈ ಸ್ಥಿತಿಯನ್ನು ಮುಟ್ಟಲು ವಿವಿಧ ಬಗೆಯ ಅನೇಕ ವಿಧಾನಗಳಿವೆ. ಇದನ್ನು ಭಕ್ತಿಯೋಗ, ಜ್ಞಾನಯೋಗ ಅನ್ನೋದು ಯೋಗಗಳಿಂದ ಮೂಲಕನೇ ಇವೆಲ್ಲವನ್ನು ಅಭ್ಯಾಸದಲ್ಲಿ ಸೇರಿಸಿಕೊಳ್ಳಬಹುದು. ಪತಂಜಲಿಯವರ ವಿಶಿಷ್ಟ ಯೋಗಕ್ರಮಗಳಲ್ಲಿ, ಪತಂಜಲಿಯವರ ಯೋಗಕ್ರಮದಲ್ಲಿ 8 ಬಗೆಯ ಅಭ್ಯಾಸಗಳು ಮಾತ್ರ ಒಳಗೊಂಡಿದೆ. ಅಂದರೆ 8 ಅಭ್ಯಾಸಗಳಿಂದ ಅಷ್ಟಾಂಗಗಳು ಅಂತ ಬರುತ್ತೆ, ಅದು ಇದರಲ್ಲಿದೆ. ಆದುದರಿಂದ ಇದನ್ನು ಅಷ್ಟಾಂಗ ಯೋಗವೆಂದು ಕರೆಯುತ್ತಾರೆ. ಈ 8 ಅಷ್ಟಾಂಗಗಳು ಮುಂದೆ ಬರುತ್ತೆ. 8 ಅಷ್ಟಾಂಗಗಳುಳ್ಳ ಯೋಗ. ಆದರೆ ತಮ್ಮದೇ ಆದ ವಿಶಿಷ್ಟ ತಾಂತ್ರಿಕತೆಯನ್ನು ಬೇರೆಯವರು ಬೇರೆ ಯೋಗ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ತಮ್ಮದೇ ಆದ ವಿಶಿಷ್ಟ ತಾಂತ್ರಿಕತೆಯನ್ನು ಪಡೆದಿರುವ ಬೇರೆ ಕಡೆ ಕಲ್ತ್ಕೊಂಡಿರ್ತಾರಲ್ಲ, ಅವ್ರು ಮಾಡ್ತಾರೆ. ಬೇರೆ ಅನೇಕ ಯೋಗ ಪದ್ಧತಿಗಳು ಪೌರತ್ಯ ದೇಶಗಳಲ್ಲಿ, ನಮ್ಮ ಪೂರ್ವ ದೇಶದಲ್ಲಿ ಬೇರೆ ಯಾವುದೋ ಬಳಕೆಯಲ್ಲಿವೆ. ಅದನ್ನು ಅವರವರ ಸಾಧಕರು ಮಾಡ್ತಾರೆ. ಸಾಧಕನು ತನ್ನ ಸ್ವಭಾವಕ್ಕೆ ಅನುಗುಣವಾದ ಯೋಗ ಪದ್ಧತಿಯನ್ನು ಆರಿಸಿಕೊಂಡು ತನಗೆ ಯಾವುದು ಪದ್ಧತಿ ಸರಿ ಹೋಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಅದರ ಬೋಧನೆಗೆ ಅನುಸಾರವಾಗಿ ಅದರಲ್ಲಿ ಏನು ಹೇಳಿರುತ್ತೆ ಅದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡುವುದು ಒಳ್ಳೆಯದು ಅಂತ ಹೇಳ್ತಾರೆ. ಒಳ್ಳೆಯದು, ಅದರಲ್ಲಿ ಏನಿರುತ್ತೆ ಆ ಉಪದೇಶದಂತೆ ನಾವು ನಡ್ಕೋಬೇಕು. ಸಾಧಾರಣವಾಗಿ ಕೆಲವು ಅಭ್ಯಾಸಗಳು ಎಲ್ಲ ಪದ್ಧತಿಗಳಲ್ಲಿಯೂ ಕಂಡುಬರುತ್ತವೆ. ಎಲ್ಲ ಪದ್ಧತಿಯಲ್ಲೂ ಎಲ್ಲ ಯೋಗಗಳ ಸೂತ್ರಗಳು ಕಾಣುತ್ತೆ. ಪತಂಜಲಿಯವರು ತಮ್ಮ ಯೋಗಕ್ರಮದಲ್ಲಿ ಅತಿ ಮುಖ್ಯವಾದ ಮತ್ತು ಸಾರಭೂತವಾದ ಯಾವುದು ಮುಖ್ಯ, ಯಾವುದು ನಮಗೆ ಬೇಕೇ ಬೇಕು ಅನ್ನೋ ವಿಷಯವನ್ನು ಸಾರಭೂತವಾಗಿ ಅಭ್ಯಾಸಗಳೆಲ್ಲವನ್ನೂ, ಅದರಲ್ಲಿರ್ತಕ್ಕಂಥ ಅಭ್ಯಾಸ ಎಲ್ಲ ಸೇರಿಸಿಕೊಂಡಿದ್ದಾರೆ. ಈ ಸೂತ್ರಗಳನ್ನು ನಾವು ಮನನ ಮಾಡ್ತಾ, ಚಿಂತನೆ ಮಾಡ್ತಾ ಈ ಸೂತ್ರಗಳನ್ನು ಅಭ್ಯಾಸ ಮಾಡಿ ನಾವು ಸತ್ಯದ ಕಡೆಗೆ ಹೆಜ್ಜೆ ಹಾಕ್ತಾ ನಾವು ಸತ್ಯವನ್ನು ಕಾಣೋಣ. ಇನ್ನು ಮುಂದಿನ ಸೂತ್ರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವೀಕ್ಷಕರೇ. ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಭಕ್ತ ಕಾಮ ಕಲ್ಪದ್ರುಮನೀತ ನಿತ್ಯ ಪೂರ್ಣ ಸಚ್ಚಿದಾತ್ಮದಾತ ಶಂಕರ ಗುರು ರೂಪ ಶಂಕರ ಗುರು ರೂಪ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ.